ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಭಾರತದಲ್ಲಿನ ಚಟುವಟಿಕೆಗಳು ಬ್ರಿಟಿಷ್ ಜನತೆಯ ಗಮನವನ್ನು ಸೆಳೆದವು. ಕಂಪನಿಯ ನೌಕರರು ಭಾರತದಲ್ಲಿ ಭಾರೀ ಪ್ರಮಾಣದ ಲಂಚ, ಕಾಣಿಕೆ ಹಾಗೂ ಖಾಸಗಿ ವ್ಯಾಪಾರದಿಂದ ಲಾಭಗಳನ್ನು ಗಳಿಸಿ ಶ್ರೀಮಂತರಾಗುತ್ತಿರುವ ಬಗ್ಗೆ ಇಂಗ್ಲೆಂಡಿನಲ್ಲಿ ದಟ್ಟ ವಾರ್ತೆಗಳು ಹರಡಿದವು. ಕಂಪನಿಯ ನೌಕರರ ಭ್ರಷ್ಟಾಚಾರಗಳ ಹಾಗೂ ಶೋಷಣೆಯ ಕಥೆಗಳಿಂದ ಬ್ರಿಟಿಷ್ ಜನತೆಯಲ್ಲಿ ಕಂಪನಿಯ ವ್ಯವಹಾರಗಳ ಬಗ್ಗೆ ಆಸಕ್ತಿ ಹುಟ್ಟಿತು. ಕಂಪನಿಯ ನೌಕರರು ಧನಿಕರಾಗುತ್ತಿದ್ದರೂ ಕಂಪನಿಯ ಆರ್ಥಿಕ ಸ್ಥಿತಿ ಮಾತ್ರ ಹದಗೆಡುತ್ತಾ ಬಂದಿತ್ತು. ಇಂಗ್ಲೆಂಡಿನ ಸರ್ಕಾರವು ಕಂಪನಿಯ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಿ ಕಂಪನಿಯ ರಾಜಕೀಯ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಅಗತ್ಯವೆಂದು ಆಂಗ್ಲ ರಾಜನೀತಿಜ್ಞರು ಯೋಚಿಸಲಾರಂಭಿಸಿದರು. ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದ ಕಂಪನಿಯು 1772ರಲ್ಲಿ 1,00,000 ಪೌಂಡುಗಳ ಸಾಲವನ್ನು ನೀಡುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿತು. ಬ್ರಿಟಿಷ್ ಸರ್ಕಾರವು ಕಂಪನಿಯ ಭಾರತೀಯ ವ್ಯವಹಾರಗಳ ಮೇಲೆ ತನ್ನ ನಿಯಂತ್ರಣವನ್ನು ಸ್ಥಾಪಿಸಲು ಆ ಸುಸಂಧಿಯನ್ನು ಉಪಯೋಗಿಸಿಕೊಂಡಿತು. ಲಾರ್ಡ್ ನಾರ್ತನ ಸರ್ಕಾರದ ಸೂಚನೆಯ ಪ್ರಕಾರ ಬ್ರಿಟಿಷ್ ಪಾರ್ಲಿಮೆಂಟ್ 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಅಂದರೆ ನಿಯಂತ್ರಕ ಕಾಯ್ದೆಯನ್ನು ಪಾಸು ಮಾಡಿತು. ಈ ಶಾಸನವು ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲಿನ ಪ್ರಥಮ ಮೈಲುಗಲ್ಲಾಗಿದೆ. ಇದು ಕಂಪನಿಗೆ ಸಂವಿಧಾನವನ್ನು ಒದಗಿಸಿತಲ್ಲದೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಬುನಾದಿಯನ್ನು ಒದಗಿಸಿತು. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಧಾನ ಅಂಶಗಳು: 1. ಕಂಪನಿಯ ಡೈರೆಕ್ಟರರ ಸಂಖ್ಯೆಯನ್ನು 24ಕ್ಕೆ ಸೀಮಿತಗೊಳಿಸಲಾಯಿತು. ಅವರು 4 ವರ್ಷಗಳ ಅವಧಿಗಾಗಿ ಚುನಾಯಿತರಾಗಬೇಕು. ಅದರಲ್ಲಿ 1/4ರಷ್ಟು ಸದಸ್ಯರು ಪ್ರತಿ ವರ್ಷ ನಿವೃತ್ತರಾಗಬೇಕು. 2. ಡೈರೆಕ್ಟರರು ಭಾರತದಲ್ಲಿನ ಕಂಪನಿಯ ಎಲ್ಲ ಚಟುವಟಿಕೆಗಳನ್ನು ಕುರಿತಾದ ಮಾಹಿತಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕು. 3. ಬಂಗಾಳದ ಗವರ್ನರನು ಬಂಗಾಳದ ಗವರ್ನರ್ ಜನರಲನಾಗಬೇಕು. ಆತನ ಸಹಾಯಕ್ಕಾಗಿ 4 ಸದಸ್ಯರನ್ನು ಒಳಗೊಂಡ ಕಾರ್ಯಕಾರಿ ಮಂಡಳಿ ಕೌನ್ಸಿಲ್ ಇರಬೇಕು. 4. ಗವರ್ನರ್ ಜನರಲನ ಕಾರ್ಯಕಾರಿ ಮಂಡಳಿಯು ಎಲ್ಲ ನಿರ್ಣಯಗಳನ್ನು ಬಹುಮತದಿಂದ ಸ್ವೀಕರಿಸಬೇಕು. ಒಂದು ವಿಷಯದ ಬಗ್ಗೆ ಸಮಾನ ಮತಗಳು ಬಂದರೆ ಗವರ್ನರ್ ಜನರಲನು ತನ್ನ ನಿರ್ಧಾರಕ ಮತ ಕ್ಯಾಸ್ಟಿಂಗ್ ವೋಟನ್ನು ಕೊಟ್ಟು ಆ ವಿಷಯವನ್ನು ತೀರ್ಮಾನಿಸಬೇಕು. 5. ಗವರ್ನರ್ ಜನರಲನು ಯುದ್ಧ ಮತ್ತು ಶಾಂತಿ ಒಪ್ಪಂದಗಳ ವಿಷಯದಲ್ಲಿ ಮದ್ರಾಸ್ ಮತ್ತು ಮುಂಬೈ ಸರ್ಕಾರಗಳ ಮೇಲೆ ಮೇಲ್ವಿಚಾರಕ ನಿಯಂತ್ರಣವನ್ನು ಹೊಂದಿದ್ದನು. 6. ಕಲ್ಕತ್ತಾದಲ್ಲಿ ಮುಖ್ಯ ನ್ಯಾಯಾಧೀಶ ಮತ್ತು 3 ಉಪನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು. ಸರ್ ಎಲಿಜಾ ಇಂಪೆ ಮುಖ್ಯ ನ್ಯಾಯಾಧೀಶನಾದನು. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಕಾರ ಬಂಗಾಳದ ಗವರ್ನರ್ ಜನರಲನಾಗಿದ್ದ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಗವರ್ನರ್ ಜನರಲನಾದನು. ಫ್ರಾನ್ಸಿಸ್ ಕ್ಲಾವರಿಂಗ್, ಮಾನ್ಸನ್ ಮತ್ತು ಬಾರ್ವೆಲ್ ಕಾರ್ಯಕಾರಿ ಮಂಡಳಿಯ ಪ್ರಥಮ ಬಾರಿಯ ಸದಸ್ಯರಾದರು. ಅವರ ಅಧಿಕಾರಾವಧಿ 5 ವರ್ಷವಾಗಿತ್ತು. ಬಂಗಾಳದಲ್ಲಿ ಗವರ್ನರ್ ಜನರಲನೇ ಬಂಗಾಳದ ಪ್ರಾಂತಾಧಿಕಾರಿ ಗವರ್ನರ್ ಆಗಿದ್ದನು. ಕಂಪನಿಯ ಚಾರ್ಟರ್ ಸನದನ್ನು ಪ್ರತಿ 20 ವರ್ಷಗಳಿಗೆ ಒಮ್ಮೆ ನವೀಕರಿಸಬೇಕೆಂಬ ನಿರ್ಬಂಧನೆ ಇದ್ದುದರಿಂದ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಕಂಪನಿಯ ಮೇಲೆ ಹೆಚ್ಚು ನಿರ್ಬಂಧಗಳನ್ನು ಹೇರುವ ಅವಕಾಶಗಳಿದ್ದವು. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ದೋಷಗಳು: 1. ಈ ಶಾಸನದ ನಿಬಂಧನೆಗಳು ಪ್ರೊವಿಷನ್ಸ್ ಅಸ್ಪಷ್ಟವಾಗಿದ್ದವು. ಇದರಿಂದಾಗಿ ಈ ಶಾಸನದ ಕಾರ್ಯಾಚರಣೆಯಲ್ಲಿ ಅನೇಕ ತೊಂದರೆಗಳು ಉದ್ಭವಿಸಿದವು. 2.
ಈ ಶಾಸನದ ಪ್ರಕಾರ ಕಾರ್ಯಕಾರಿ ಮಂಡಳಿಯು ಕೌನ್ಸಿಲ್ ಗವರ್ನರ್ ಜನರಲ್ನಿಂದ ಸ್ವತಂತ್ರವಾಗಿತ್ತು. ಮಂಡಳಿಯಲ್ಲಿ ಯಾವುದೇ ವಿಷಯದ ಬಗ್ಗೆ ನಿರ್ಣಯ ಕೈಗೊಳ್ಳಲು ಬಹುಮತದ ಅಗತ್ಯವಿತ್ತು. ಕೌನ್ಸಿಲಿಗೆ ನೇಮಕಗೊಂಡಿದ್ದ 4 ಸದಸ್ಯರಲ್ಲಿ ಬಾರ್ವೆಲ್ನನ್ನು ಬಿಟ್ಟು ಉಳಿದ 3 ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸನ ವಿರೋಧಿಗಳಾಗಿದ್ದರು. ಅವರು ಹೇಸ್ಟಿಂಗ್ಸನಿಗೆ ನಿರಂತರವಾಗಿ ತೊಂದರೆಗಳನ್ನು ಕೊಟ್ಟರು. ಫ್ರಾನ್ಸಿಸ್ ಈತನ ಶತ್ರುವಾಗಿದ್ದನು. 1776ರಲ್ಲಿ ಮಾನ್ಸನ್ ಮಡಿದ ನಂತರ ಹೇಸ್ಟಿಂಗ್ಸನ್ನು ತನ್ನ ನಿರ್ಣಾಯಕ ಮತ ಕ್ಯಾಸ್ಟಿಂಗ್ ವೋಟ್ದಿಂದ ಕೌನ್ಸಿಲಿನಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಿದನು. 3ನೇ ಪಾಯಿಂಟ್, ಈ ಶಾಸನವು ಮದ್ರಾಸ್ ಮತ್ತು ಕಲ್ಕತ್ತಾ ಸರ್ಕಾರಗಳ ಮೇಲಿನ ಗವರ್ನರ್ ಜನರಲ್ನ ನಿಯಂತ್ರಣವನ್ನು ಖಚಿತಗೊಳಿಸಿರಲಿಲ್ಲ. ತುರ್ತು ಸಂದರ್ಭಗಳಲ್ಲಿ ಮದ್ರಾಸ್ ಮತ್ತು ಮುಂಬೈ ಸರ್ಕಾರಗಳು ತಮಗೆ ಸರಿಕಂಡ ಸ್ವತಂತ್ರ ತೀರ್ಮಾನಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಪಡೆದಿದ್ದವು. ಅಂತಹ ಸಂದರ್ಭಗಳಲ್ಲಿ ಅವುಗಳು ತಾಯ್ನಾಡಿನ ಸರ್ಕಾರದ ಆದೇಶಗಳನ್ನು ಪಾಲಿಸಬಹುದಾಗಿತ್ತು. 4ನೇ ಪಾಯಿಂಟ್, ಈ ಶಾಸನವು ಸುಪ್ರೀಂ ಕೋರ್ಟಿನ ಕಾರ್ಯವ್ಯಾಪ್ತಿ ಜುರಿಸ್ಡಿಕ್ಷನ್, ಅದು ಕಾರ್ಯಗತಗೊಳಿಸಬೇಕಾದ ಕಾನೂನು ಮತ್ತು ಅದು ಕಾರ್ಯಾಂಗದ ಜೊತೆಗೆ ಹೊಂದಿರಬೇಕಾದ ಸಂಬಂಧಗಳನ್ನು ಸ್ಪಷ್ಟವಾಗಿ ವಿವರಿಸಿರಲಿಲ್ಲ. ಇದರಿಂದಾಗಿ ಕಾರ್ಯಾಂಗ ಅಂದರೆ ಗವರ್ನರ್ ಜನರಲ್ ಮತ್ತು ಆತನ ಕಾರ್ಯಕಾರಿ ಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ಗಳ ನಡುವೆ ಘರ್ಷಣೆ ಉಂಟಾಯಿತು. ಒಟ್ಟಿನಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬ್ರಿಟಿಷ್ ಸರ್ಕಾರಕ್ಕೆ ಕಂಪನಿಯ ಮೇಲೆ ನಿರ್ದಿಷ್ಟವಾದ ನಿಯಂತ್ರಣವನ್ನು ಕೊಟ್ಟಿರಲಿಲ್ಲ. ಕಂಪನಿಯ ಡೈರೆಕ್ಟರರಿಗೆ ಕಂಪನಿಯ ಸಿಬ್ಬಂದಿಯ ಮೇಲೆ ನಿರ್ದಿಷ್ಟವಾದ ನಿಯಂತ್ರಣವನ್ನು ಕೊಟ್ಟಿರಲಿಲ್ಲ. ಗವರ್ನರ್ ಜನರಲ್ನಿಗೆ ಆತನ ಕೌನ್ಸಿಲಿನ ಮೇಲೆ ಖಚಿತವಾದ ನಿಯಂತ್ರಣವನ್ನು ಕೊಟ್ಟಿರಲಿಲ್ಲ. ಕಲ್ಕತ್ತಾ ಪ್ರೆಸಿಡೆನ್ಸಿಗೆ ಇಟ್ ಮೀನ್ಸ್ ಗವರ್ನರ್ ಜನರಲ್ನಿಗೆ ಮದ್ರಾಸ್ ಮತ್ತು ಮುಂಬೈ ಸರ್ಕಾರಗಳ ಮೇಲೆ ಖಚಿತವಾದ ನಿಯಂತ್ರಣವನ್ನು ಕೊಟ್ಟಿರಲಿಲ್ಲ. ಈ ಶಾಸನವು 11 ವರ್ಷಗಳವರೆಗೆ ಜಾರಿಯಲ್ಲಿತ್ತು. ಆಗ ಇದರ ಲೋಪದೋಷಗಳೆಲ್ಲವೂ ಸುಸ್ಪಷ್ಟವಾಗಿ ಬಹಿರಂಗವಾದವು. ಈ ಶಾಸನದ ಲೋಪದೋಷಗಳನ್ನು 1784ರ ಪಿಟ್ಟನ್ ಇಂಡಿಯಾ ಆ್ಯಕ್ಟ್ನಿಂದ ನಿವಾರಿಸಲಾಯಿತು. ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮಹತ್ವ. ಈ ಶಾಸನವು ಕಂಪನಿಯನ್ನು ಪ್ರಥಮ ಬಾರಿಗೆ ಬ್ರಿಟಿಷ್ ಪಾರ್ಲಿಮೆಂಟಿನ ನಿಯಂತ್ರಣಕ್ಕೆ ಒಳಪಡಿಸಿತು. ಭಾರತದಲ್ಲಿ ಕಂಪನಿಯ ಪ್ರದೇಶಗಳಾಗಿದ್ದ ಮುಂಬೈ, ಮದ್ರಾಸ್ ಮತ್ತು ಕಲ್ಕತ್ತಾ ಪ್ರಾಂತ್ಯಗಳಿಗೆ ವರಿಷ್ಠ ಕಾರ್ಯಾಂಗವನ್ನು ಒದಗಿಸಿತು. ಗವರ್ನರ್ ಜನರಲ್ ಮತ್ತು ಆತನ ಕೌನ್ಸಿಲ್ ಅಂದರೆ ಕಾರ್ಯಕಾರಿ ಮಂಡಳಿ ವರಿಷ್ಠ ಕಾರ್ಯಾಂಗವಾಯಿತು. ಥ್ಯಾಂಕ್ ಯು.